ನಮಸ್ಕಾರ. ಎಲ್ಲ ಕನ್ನಡ ಬಂಧುಗಳಿಗೆ ಪ್ರಣಾಮಗಳು. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹಂಚ್ಕೋಬಹುದು. ವಿಶೇಷವಾಗಿ ಉದ್ಯಮಗಳಿಗೆ ಅವರು ಯಾವ ರೀತಿ ಒಂದು ಬೆಂಬಲ ಕೊಟ್ಟರು ಹಾಗೆ ಅಂತ. ಅಹಲ್ಯಾಬಾಯಿ ಹೋಳ್ಕರ್ ಅವರದ್ದು ಈಗ 300ನೇ ವರ್ಷ, ತ್ರಿಶತಮಾನೋತ್ಸವ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಳುವಂಥದ್ದು, ಅವರಿಗೆ ನಮನಗಳನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಮರಾಠ ಸಾಮ್ರಾಜ್ಯಕ್ಕೆ ಸೇರಿದ್ದವರವರು. ಮಾಳ್ವಾ ರಾಜ್ಯ, ಮಾಹೇಶ್ವರ ರಾಜಧಾನಿ. ಇವತ್ತು ಕೂಡ ನಾವೆಲ್ಲ ನೋಡಬೇಕು, ನಾನು ಸ್ವತಃ ನೋಡಿದ್ದೀನಿ. ಬಹಳ ವಿಶೇಷವಾದ ಒಂದು, ಈಗಲೂ ಕೂಡ ಅನೇಕ ಅಲ್ಲಿ ಅಂಶಗಳನ್ನು ನಾವು ನೋಡಬಹುದು. ಅಹಲ್ಯಾಬಾಯಿ ಹೋಳ್ಕರ್ ಅವರು ಸುಮಾರು 70 ವರ್ಷ ಇದ್ದರು. ಅದರಲ್ಲಿ ಅವರ ಗಂಡ ಖಂಡೇರಾವ್ ಯುದ್ಧದಲ್ಲಿ ಮರಣ ಹೊಂದ. ಅದೇ ರೀತಿ ಅವರ ಮಾವ ಬಹಳ ದೊಡ್ಡ ಒಂದು ಬೆಂಬಲವನ್ನು ಕೊಡ್ತಾಯಿದ್ರು. ಅವ್ರ ಮಾವ ಮಲ್ಹಾರ್ ರಾವ್ ಅವರು ಕೂಡ ಅನಂತರ ನಿಧನರಾದರು. ಅದಾದಮೇಲೆ ಸುಮಾರು 30 ವರ್ಷ ಅಹಲ್ಯಾಬಾಯಿ ಹೋಳ್ಕರ್ ರಾಜ್ಯಭಾರ ಮಾಡುತ್ತಾರೆ. ಭಾರತದ ಅಪರೂಪದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಆಶ್ಚರ್ಯ ಆಗುತ್ತೆ, ಹೀಗೆ ಯಾರಾದರೂ ಕೂಡ ಒಬ್ಬರು ಹೆಣ್ಣುಮಗಳು ರಾಜ್ಯ ಆಳೋದಕ್ಕೆ ಸಾಧ್ಯವ ಹಾಗೆ ಅಂತ. ಯಾಕೆ ಅಂತ ಹೇಳಿದ್ರೆ ಸುತ್ತ ಅನೇಕ ಶತ್ರುಗಳಿದ್ದರು. ಬಹಳ ವಿಚಿತ್ರವಾದ ಒಂದು ಸಂದರ್ಭ ಅದು. ಇಸ್ಲಾಮಿನ ದಾಳಿ ಆಗಿತ್ತು. ಅನೇಕ ಕಡೆ ಸುಲ್ತಾನರು, ನವಾಬರು ಆಳ್ತಾ ಇದ್ದರು. ದೆಹಲಿಯ ಒಂದು ಬಾದಶಾಹ ಅವ್ರದ್ದು ಕೂಡ ಒಂದು ಹಿಂಸೆ ಇತ್ತು. ಇದರ ನಡುವೆ ಹೇಗೆ ಇವರು ಅತ್ಯದ್ಭುತವಾದ ಆಡಳಿತವನ್ನು ಕೊಟ್ಟರು ಹಾಗೆ ಅಂತ. ಏನಂತ ಹೇಳಿದ್ರೆ, ಒಂದು ರಾಜ್ಯದ, ಒಂದು ದೇಶದ, ಒಂದು ಸಾಮ್ರಾಜ್ಯದ ಆಡಳಿತ ಅಂತ ಹೇಳಿದ್ರೆ ಅದರಲ್ಲಿ ಧರ್ಮ, ಅರ್ಥ ಎಲ್ಲದೂ ಕೂಡ ಬಹಳ ಮುಖ್ಯ ಆಗುತ್ತೆ. ರಕ್ಷಣೆಗೆ ಕೂಡ ಗಮನ ಕೊಡಬೇಕಾಗತ್ತೆ. ರಕ್ಷಣೆಗೆ ಗಮನ ಕೊಡಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕಾಗತ್ತೆ. ಇವತ್ತಿಗೂ ಅದೇ ಅನ್ವಯ ಆಗುತ್ತೆ, ಸಾವಿರಾರು ವರ್ಷಗಳ ಹಿಂದೆ ಕೂಡ ಅನ್ವಯ ಆಗುತ್ತೆ. ಅದ್ಭುತವಾದ ಆರ್ಥಿಕ ಶಕ್ತಿ ಇದ್ದಾಗ ಮಾತ್ರ ಯುದ್ಧ ಮಾಡೋದಕ್ಕೆ ಸಾಧ್ಯ, ಯುದ್ಧವನ್ನು ಎದುರಿಸೋದಕ್ಕೆ ಸಾಧ್ಯ. ಅವರು ಅಹಲ್ಯಾಬಾಯಿ ಅವರು ವಿದ್ವಾಂಸರಿಗೆ, ಶಿಲ್ಪಿಗಳಿಗೆ, ಕವಿಗಳಿಗೆ, ಕಲಾವಿದರಿಗೆ, ನೇಕಾರರಿಗೆ ಬಹಳ ದೊಡ್ಡ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ನೇಕಾರರದ್ದು ನೋಡಿ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಅನೇಕ ಕಡೆ ಈ ವಿದೇಶಿ ಆಕ್ರಮಣಕಾರಿಗಳಿಂದ ನಮ್ಮ ಉದ್ಯಮಗಳೆಲ್ಲ ಹಾಳಾಗ್ತಾ ಇತ್ತು, ಕೃಷಿ ಹಾಳಾಗ್ತಾ ಇತ್ತು, ಕಲಾವಿದರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಏನು ಅಬ್ರಹಾಮಿಕ್ ರಿಲಿಜನ್ಸ್ ಏನಿದೆ, ಇದು ಎಲ್ಲ ದೇವಾಲಯಗಳನ್ನು, ಒಂದು ಕಲಾ ತಾಣಗಳನ್ನು ಧ್ವಂಸ ಮಾಡೋದರಿಂದ ಕಲಾವಿದರಿಗೆ ಅವಕಾಶವೇ ಸಿಕ್ಕೋದಿಲ್ಲ. ಅದು ಆ ಕಲಾ ಪರಂಪರೆಯಿಂದ ಬರುವಂಥದ್ದು. ಯಾವ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅವೆಲ್ಲ ಮಾಡೋಕ್ಕಾಗಲ್ಲ. ಒಂದು ಶಿಲ್ಪವನ್ನು ಕೆತ್ತುವಂಥದ್ದು, ಒಂದು ಸಂಗೀತ ಹಾಡುವಂಥದ್ದು ಎಲ್ರಿಗೂ ಸಾಧ್ಯ ಇಲ್ಲ. ಅದು ಪರಂಪರೆಯಿಂದಲೂ ಬಂದಿರಬೇಕು, ಮತ್ತು ಕಠಿಣ ಪರಿಶ್ರಮದಿಂದಲೂ ಕೂಡ ಅದು ಬರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು ಅಂತ ಹೇಳಿದ್ರೆ, ಕೈಮಗ್ಗದ ಸೀರೆಗಳಿಗೆ ಒಂದು ನೇಯೋದಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ದೊಡ್ಡದೊಂದು ಮಾರುಕಟ್ಟೆ ಸೃಷ್ಟಿ ಮಾಡಬೇಕು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಮಾಹೇಶ್ವರ ಎಲ್ಲಿದೆ, ಮಧ್ಯಪ್ರದೇಶ ಎಲ್ಲಿದೆ, ಕರ್ನಾಟಕ ಎಲ್ಲಿದೆ ನೋಡಿ. ಆ ಕಾಲದಲ್ಲಿ ಸುಮಾರು 260 ವರ್ಷಗಳ ಹಿಂದೆ ಆಶ್ಚರ್ಯ ಆಗುತ್ತೆ, ಕರ್ನಾಟಕದಿಂದ ನೇಕಾರರನ್ನು ಕರೆಸಿದ್ರು. ಇಲ್ಲಿ ರೇಷ್ಮೆ ಮತ್ತು ಹತ್ತಿ ಏನಿದೆ, ಇದರಲ್ಲಿ ವಸ್ತ್ರಗಳನ್ನು, ಸೀರೆಗಳನ್ನು ನೇಯುವಂಥ ಒಂದು ಕಲಾವಿದರು ಅಂತಲೇ ಹೇಳ್ಬೋದು. ಅಂಥ ಒಬ್ಬ ಈ ಸ್ಕಿಲ್ಡ್ ಲೇಬರ್ ಏನಿದೆ, ಕುಶಲ ಕರ್ಮಿಗಳೇನಿದ್ರು, ಅಂಥ ನೇಕಾರರಿದ್ದರು. ಅವರೆಲ್ಲರನ್ನೂ ಕೂಡ ಅಲ್ಲಿ ಕರೆಸಿದ್ರು. ಇವತ್ತು ಕೂಡ ಆ ಮಾಹೇಶ್ವರಿಯಲ್ಲಿ ಒಂದು ದೊಡ್ಡದೊಂದು ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಇದೆ. ಅಲ್ಲಿ ಕರ್ನಾಟಕದಿಂದ ಅಂತ ಕೂಡ ಒಂದು ಫಲಕ ಕೂಡ ಕಾಣಬಹುದು. ಅಂದರೆ ಕರ್ನಾಟಕದಿಂದ ಯಾರು ನೇಕಾರರು ಬಂದರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರು ಈ ರೀತಿ ರೇಷ್ಮೆ ಮತ್ತು ಹತ್ತಿ, ಎಲ್ಲ ಕಡೆ ಈ ಹತ್ತಿ ಆಗಲಿ ರೇಷ್ಮೆ ಆಗಲಿ ಅವೆಲ್ಲ ಸಿಕ್ಕುವಂಥದ್ದು, ಅದರಿಂದ ಬಟ್ಟೆ ಮಾಡುವಂಥದ್ದು, ವಿಶೇಷವಾಗಿ ಕಲಾಪೂರ್ಣವಾಗಿ ಮಾಡುವಂಥದ್ದು ಸಾಧ್ಯ ಇಲ್ಲ. ಅದು ಎರಡೂ ಕೂಡ, ರೇಷ್ಮೆ ಮತ್ತು ಹತ್ತಿಗೆ ಕುಶಲಕರ್ಮಿಗಳೇನು ನಮ್ಮ ಕರ್ನಾಟಕದಲ್ಲಿದ್ದರು, ಅವರಿಗೆ ಕರೆಸಿ ಪ್ರೋತ್ಸಾಹ ಕೊಟ್ಟರು. ಇವತ್ತು ಈ ಮಾಹೇಶ್ವರಿ ಸೀರೆಗಳು ಅಂತಲೇ ಇದೆ, ಅದು ಕೂಡ ಬಹಳ ಖ್ಯಾತಿಯನ್ನು ಗಳಿಸಿದೆ. ಅದನ್ನು ಕೂಡ ನಾವು ಗಮನಿಸ್ಬೋದು. ಇವರು
ಅಹಲ್ಯಾಬಾಯಿ ಹೋಳ್ಕರರು ಸಾಧಾರಣವಾದ ರಾಣಿನೂ ಅಲ್ಲ, ಏನೂ ಅಲ್ಲ. ಅವರು ಅಪಾರವಾದ ಉತ್ಸಾಹ, ಶಕ್ತಿ ಇರುವಂಥದ್ದು. ತಮ್ಮ ತಂಡಕ್ಕೆ, ತಮ್ಮ ಸೈನಿಕರಿಗೆ ತರಬೇತಿ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು. ಅಷ್ಟೇ ಅಲ್ಲ, ಸ್ವತಃ ಅವರು ಒಬ್ಬ ಸನ್ಯಾಸಿನಿ ಥರ, ಒಬ್ಬ ಯೋಗಿನಿ ಥರ ವೈಯಕ್ತಿಕ ಜೀವನದಲ್ಲಿದ್ದರೂ ಕೂಡ ಅವರು ಯುದ್ಧಕ್ಕೆ ಹೋಗ್ತಾಯಿದ್ರು, ಸಮರಾಂಗಣಕ್ಕೆ ಹೋಗ್ತಾಯಿದ್ರು. ಇದನ್ನು ಕೂಡ ನಾವು ಗಮನಿಸಬೇಕು. ಏಕೆಂದರೆ ಆ ಒಂದು ಸಾಮ್ರಾಜ್ಯದ, ಒಂದು ರಾಜ್ಯದ ರಕ್ಷಣೆ ಅಂತ ಹೇಳಿದ್ರೆ ರಾಣಿ ಆಗಲಿ, ರಾಜ ಆಗಲಿ ಹೇಗೆ ಆದರ್ಶದ ಒಂದು ಇದನ್ನು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ಆ ಕಾಲದಲ್ಲಿ ತುಂಬ ದೇವಾಲಯಗಳು ಧ್ವಂಸ ಆಗಿದ್ವು. ಆಶ್ಚರ್ಯ ಆಗುತ್ತೆ ನೋಡಿ, ಅಹಲ್ಯಾಬಾಯಿ ಹೋಳ್ಕರ್ ಅವರು ಎಷ್ಟು ಕಡೆ ಈ ದೇವಾಲಯಗಳ ಒಂದು ನವೀಕರಣ, ಜೀರ್ಣೋದ್ಧಾರ ಮಾಡಿಸಿದ್ರು ಅಂದರೆ ನಿಜವಾದ ಅನಿಸೋಷ್ಟು ಆಶ್ಚರ್ಯ ಆಗುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನ ಗೊತ್ತೇ ಇದೆ. ಈಗಿರೋವಂಥದ್ದು, ನಾವಲ್ಲಿ ಹೋಗಿ ದೇವರ ಪೂಜೆ ಮಾಡೋವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರೇ ಅದನ್ನು ನಿರ್ಮಾಣ ಮಾಡಿರೋವಂಥದ್ದು. ಯಾಕೆ ಅಂತ ಹೇಳಿದರೆ, ಏನು ಮೂಲ ದೇವಾಲಯ ಇದು ಅದು ನಮಗೆ ಗೊತ್ತೇ ಇದೆ. ಔರಂಗಜೇಬ್ ಅದನ್ನು ಧ್ವಂಸ ಮಾಡ್ದ, ಪೂರ್ಣ ನಾಶ ಮಾಡ್ದ. ಹಾಗಾಗಿ ಅದರ ಪಕ್ಕದಲ್ಲೇ ಏನು ಮೂಲ ದೇವಾಲಯ ಇದೋ ಪಕ್ಕದಲ್ಲೇ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೊಸ ದೇವಾಲಯವನ್ನು ಕಟ್ಟಿಸಿದ್ರು. ಈಗ ಅಲ್ಲೇ ಆರಾಧನೆ ನಡೀತಾ ಇರೋವಂಥದ್ದು. ಅದೇ ನೋಡಿ, ಮಹಾರಾಷ್ಟ್ರದಲ್ಲಿ ತ್ರಯಂಬಕೇಶ್ವರ, ಘೃಷ್ಣೇಶ್ವರ, ಭೀಮಾಶಂಕರ, ವೈದ್ಯನಾಥ, ನಾಸಿಕ್ ಇಷ್ಟು ಕಡೆ ದೇವಾಲಯಗಳಿಗೆ ಕೆಲವು ಕಡೆ ಜೀರ್ಣೋದ್ಧಾರ, ಕೆಲವು ಕಡೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಒಂದು ರೀತಿ ನವೀಕರಣ ಮಾಡುವಂಥದ್ದು, ಈ ಥರದ್ದನ್ನೆಲ್ಲ ಮಾಡಿದ್ರು. ಮಧ್ಯಪ್ರದೇಶದಲ್ಲೇ ಮಹಾಕಾಲ, ನಮಗೆಲ್ಲ ಗೊತ್ತೇ ಇದೆ, ಭಾಳ ಅದ್ಭುತವಾದ ಒಂದು ದೇವಾಲಯ ಅದು. ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಹಾಕಾಲ ಭಾಳ ಅದ್ಭುತ. ಯಾಕೆಂದರೆ ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆ ಅದೆಲ್ಲ ಹಾದು ಹೋಗುತ್ತೆ. ಕಾಲಗಣನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಾವಿರ ವರ್ಷಗಳಿದ್ದ ಆ ಒಂದು ತಾಣ ಏನಿದೆ ಬಹಳ ಮುಖ್ಯವಾದ್ದು. ಅಲ್ಲಿ ಅನೇಕ ಸಾವಿರ ವರ್ಷಗಳಿಂದ ಈ ಮಹಾಕಾಲನ ಆರಾಧನೆ ಕೂಡ ನಡೆಯುತ್ತೆ. ಅದೇ ರೀತಿ ಮಹಾದೇವನ ದೇವಾಲಯನೂ ಇದೆ. ತಮಿಳುನಾಡು ರಾಮೇಶ್ವರಂ ದೇವಾಲಯ, ಅಲ್ಲಿ ಕೂಡ ಅಹಲ್ಯಾಬಾಯಿ ಅವರು ಪ್ರೋತ್ಸಾಹ ಕೊಟ್ಟರು, ಜೀರ್ಣೋದ್ಧಾರ ಮಾಡಿಸಿದ್ರು, ಬೆಂಬಲ ಕೊಟ್ಟರು. ಒಡಿಶಾ ವಿಶ್ವಖ್ಯಾತ ಜಗನ್ನಾಥ ದೇವಾಲಯ, ಆಂಧ್ರ ಶ್ರೀಶೈಲ, ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಲಕ್ಷಾಂತರ ಜನ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧನೆ ಮಾಡುವಂಥವ್ರು, ಪೂಜೆ ಮಾಡುವಂಥವ್ರು ಭಕ್ತರು ಇದ್ದಾರೆ. ಕರ್ನಾಟಕದಲ್ಲೇ ನೋಡಿ, ಗೋಕರ್ಣ ಮತ್ತು ಉಡುಪಿ, ಇಲ್ಲಿ ದೇವಾಲಯಗಳಿಗೆ ಕೂಡ ಅಹಲ್ಯಾಬಾಯಿ ಅವರು ಒಂದು ರೀತಿ ಬೆಂಬಲ ಕೊಟ್ಟರು. ಬಿಹಾರ ಗಯಾ ವಿಷ್ಣುಪಾದ, ಅದು ಕೂಡ ಬಹಳ ಖ್ಯಾತಿ ಗಳಿಸಿರೋವಂಥದ್ದು. ಅಲ್ಲಿ ಏನೊಂದು ಅಂತ್ಯ ಸಂಸ್ಕಾರ ಆಗಲಿ ಆ ಥರದ್ದನ್ನು ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅಲ್ಲಿ ಆ ವಿಷ್ಣುಪಾದ ಏನಿದೆ ಆ ದೇವಾಲಯವನ್ನು ಕೂಡ ಒಂದು ರೀತಿ ಪುನರ್ನಿರ್ಮಾಣ ಮಾಡಿಸಿದವರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಈ ಕಡೆ ರಾಮೇಶ್ವರಂ ಆಯ್ತಲ್ಲ, ಉತ್ತರದಲ್ಲಿ ನೋಡಿ ಹೃಷಿಕೇಶ, ಹರಿದ್ವಾರ, ಕೇದಾರ ಮತ್ತು ಬದರಿ, ಇವೆಲ್ಲ ಏನು ಉತ್ತರಾಖಂಡದಲ್ಲಿದೆ, ಅಲ್ಲಿ ಕೂಡ ಅಹಲ್ಯಾಬಾಯಿ ಅವರು ಒಂದು ಜೀರ್ಣೋದ್ಧಾರದ ಕೆಲಸ ಮಾಡಿಸಿದ್ರು. ಆಶ್ಚರ್ಯ ಆಗುತ್ತೆ, ಪುಟ್ಟ ರಾಜ್ಯ ಹೇಗೆ ಒಂದು ಆದಾಯ ಇರಬೇಕು, ಸುತ್ತ ಶತ್ರುಗಳ ಒಂದು ನಿರಂತರವಾದ ಒಂದು ದಾಳಿ ಅಪಾಯ ಇದ್ದೇ ಇದೆ. ಈ ಥರದ್ದನ್ನು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ರು ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗ ಅಹಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಮಾನೋತ್ಸವ 300ನೇ ವರ್ಷ, ಅವರನ್ನು ನೆನಪು ಮಾಡ್ಕೊಳ್ಳೋವಂಥದ್ದು, ಅವರಿಗೆ ನಮನಗಳನ್ನು ಸಲ್ಲಿಸುವಂಥದ್ದು, ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಮೂಲದ ಹತ್ತಿ ರೇಷ್ಮೆ ನೇಕಾರರೇನಿದ್ದಾರೆ ಇವರನ್ನು ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಒಂದು ನೇಯ್ಗೆಗೆ ಒಂದು ಬೆಂಬಲ ಕೊಟ್ಟಿದ್ದು ಕೂಡ ಭಾಳ ಸಂತೋಷದ ವಿಷಯ, ಹೆಮ್ಮೆ ಪಡುವಂಥ ವಿಷಯ. ಇಲ್ಲಿ ಅದನ್ನು ಹೇಳುವಂಥದ್ದೊಂದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.